ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಆ್ಯಕ್ಚುಲಿ ನಾನು ನಮ್ಮ ತಾತ ಮನೇಲಿದ್ದೆ. ನನ್ನ ಜಿಯಾನ್ ಬರ್ಡೇ ಅಂತ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ. ಬರ್ಡೇ ವ್ಲಾಗ್ ಚಿಕ್ಕದ್ದು ಶಾರ್ಟ್ ವ್ಲಾಗ್, ಏನು ಗ್ರ್ಯಾಂಡಾಗಿಲ್ಲ, ಏನು ಸೆಲೆಬ್ರೇಟ್ ಮಾಡಿಲ್ಲ, ಹಾಗೆ ಸಿಂಪಲ್ ಆಗಿ ಮಾಡಿದ್ದಷ್ಟೇ ನಾವೇ. ಸೊ ಇವತ್ತು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಹಾಗೆ ನಮ್ಮ ಡ್ಯಾಡಿ ಫ್ರೆಂಡ್ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಒಳಗಡೆ ಇದ್ದಾರೆ, ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಹೋಗುವ. ಆ್ಯಂಡ್ ನಾಳೆ ಸಂಡೇ ನಾನು ಬ್ಯಾಂಗ್ಳೂರು ವಾಪಸ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಯಾವಾಗ ಬರ್ತೀನಿ ಹೋಗ್ತಿಲ್ಲ. ನಾನು ಬಂದು ಆಲ್ಮೋಸ್ಟ್ ಆಯಿತು, ಒಂದು 20 ಡೇಸ್ ಮೇಲೆ ಆಯಿತು ಬಂದು. ಸೊ ಇದು ನನ್ನ ಲಾಸ್ಟ್ ವ್ಲಾಗ್ ಆಗಿರ್ಬೋದು ಊರಲ್ಲಿ, ಅಂದರೆ ನಾಳೆ ಹೋಗ್ತಿರೋದ್ರಿಂದ. ಸೊ ಹಾಗಾಗಿ ಒಂದಿನ ಫುಲ್ ಇವತ್ತು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಬನ್ನಿ, ನಮ್ಮ ಚಿಕ್ಕಮ್ಮ ಮನೆಗೆಲ್ಲ ರೆಡಿ ಆಗಿದ್ದೇವೆ, ತೋರಿಸ್ತೀನಿ ನಿಮಗೆ. ನೋಡಿ, ಜಿಯಾನ್ ರೆಡಿ ಆಗಿ ಕೂತಿದ್ದಾನೆ. ಒಂದು ಬೇರೆ ಡ್ರೆಸ್ದು ಸಂಜೆ ಹಾಕೊಂಡಿರೋದನ್ನೇ ಹಾಕೊಂಡಿದ್ದಾನೆ ಔಟ್ಫಿಟ್. ನಮ್ಮ ಅಜ್ಜಿ ಹೇಳಿದ್ದಾರೆ, ಎಲ್ಲ ರೆಡಿ ಆಗ್ತಿದ್ದಾರೆ ಗೈಸ್. ಆ್ಯಕ್ಚುಲಿ ಮಳೆ ಇತ್ತು, ಆ್ಯಂಡ್ ಇವತ್ತು ಬಿಸಿಲಿದೆ ಚೆನ್ನಾಗಿ. ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಇವತ್ತು ಫುಲ್ಲು. ಗೈಸ್ ಹಾಗೆ ಇಲ್ಲಿ ದೀಪ ಹಚ್ಚೋಗೋಣ ಅಂತ ಹೇಳಿ ಬಂದೆ. ಆ್ಯಕ್ಚುಲಿ ಡೈಲಿ ಬೆಳಿಗ್ಗೆ ಬಂದು ಹೂವೆಲ್ಲ ಚೇಂಜ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಸೊ ಹಾಗಾಗಿ ಎಲ್ಲ ಒರೆಸಿ ನೀಟಾಗಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ ಗೈಸ್. ಇದು ದಿಸ್ ಈಸ್ ಮೈ ಫೇವ್ರೆಟ್ ಪ್ಲೇಸ್. ನೋಡಿ ಗೈಸ್, ಈ ಹೂವು ಸಕ್ಕತ್ತಾಗಿದೆ. ಹಂಗೆ ನಾನು ಕುತ್ಕೊಂಡ್ಬಂದೆ ಚೆನ್ನಾಗಿದೆ ಅಂತ ಹೇಳಿ. ಮಳೆ ಇರುತ್ತೆ. ವಿಡಿಯೋ ಹೇಳಿ. ಎಸ್ ಎಸ್ ಗೈಸ್, ಇವಾಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ಬಂದ್ವಿ, ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಅಡುಗೆ ನಡೀತಾ ಇದೆ, ತೋರಿಸ್ತೀನಿ ನಿಮಗೆ. ಆ್ಯಂಡ್ ಗೈಸ್, ಇದು ನಾನು ಮಶ್ರೂಮ್ ಸೀಡ್ಸ್ ತೊಗೊಂಡೋಗಿದ್ದೆ ಬ್ಯಾಂಗ್ಳೂರಿಂದ. ಸೊ ಚಿಕ್ಕಮ್ಮ ಮನೆಯಲ್ಲೇ ನಾವು ಗ್ರೋ ಮಾಡಿರೋದು ಮಶ್ರೂಮ್ಸು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಯಾವತ್ತಾದರೂ ಹೇಳ್ತೀನಿ ನಿಮಗೆ. ಏನು ಅಡುಗೆ ಮಾಡ್ತಾ ಇದ್ದೀರಾ? ಇಲ್ಲಿ ನಮ್ಮ ಮಶ್ರೂಮ್ ಗೈಸ್ ನೋಡಿ, ಇದು ನಾವು ಗ್ರೋ ಮಾಡಿರುವಂತಹ ಮಶ್ರೂಮು. ಎಷ್ಟು ಚೆನ್ನಾಗಿದೆ ಅಂತ. ಇವರೇನೋ ಫಿಶ್ ಸ್ಪೆಷಲ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಪೆಪ್ಪರ್ ಫಿಶ್ ಅಂತೆ. ಅಂಡ್ ಇಲ್ಲಿ ಮೀನ್ ಸಾಂಬಾರ್ ಆಗ್ತಾ ಇದೆ. ಏನ್ ರೆಸಿಪಿ ಇದ್ರದ್ದು? ಏನೇನ್ ಬೇಕು ಇದಕ್ಕೆ? ಏನೇನ್ ಬೇಕು? ಏನೇನ್ ಬೇಕು ರೆಸಿಪಿ ಹೇಳಿ. ಪೆಪ್ಪರ್ ಪೌಡರ್, ಅರಿಶಿನ ಪೌಡರ್, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಮಿರ್ಚಿ ಪೌಡರ್, ಮೆಣಸು ಪೌಡ್ರು. ಇಷ್ಟೇನಾ? ಇದನ್ನ ಎಂತ ಪೆಪ್ಪರ್ ಕುಕ್ಕರ್ ಹಾಕದಾ? ಕುಕ್ಕರ್ ಸಪ್ರೇಟ್, ಅದು ಬೇರೆ ಇನ್ನೊಂದು. ಓಕೆ ಫೈನ್, ಮಾಡಿ ಆಮೇಲೆ ನೋಡೋಣ. ಅಂಡ್ ಇಲ್ಲಿ ಎಲ್ಲ ಟಿವಿ ನೋಡ್ತಾ ಇದ್ದಾರೆ. ಎಂತ ನೋಡಿ, ಸ್ಪೆಷಲ್ ಮೀನ್ ಸಾಂಬಾರ್ ರೆಸಿಪಿ ಹೇಳಿದ್ರು. ಇವಾಗ ಇದು ಆಕ್ಚುಲಿ ಕುದಿಬೇಕಂತೆ. ಎಣ್ಣೆ ಹಾಕಿಲ್ಲ ಅಲ್ಲ? ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್ ನಾನು ಈ ತರ ಮೀನ್ ಸಾಂಬಾರು. ಇದಕ್ಕಿನ್ನ ಎಣ್ಣೆ ಹಾಕಿಲ್ಲ, ಇವಾಗ ಕುದ್ದಾದ್ಮೇಲೆ ಎಣ್ಣೆ ಹಾಕ್ತಾರೆ. ಅಂಡ್ ಇಲ್ಲಿ ನಾವೇ ಗ್ರೋ ಮಾಡಿರುವಂತಹ ಮಶ್ರೂಮು, ಅದಕ್ಕೆ ಇವಾಗ ಆನಿಯನ್ ತಗೊಂಡಿದೀವಿ, ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದೀವಿ, ಒಂದು ಹಸಿ ಮೆಣಸು ಅಂಡ್ 2 ಟೊಮ್ಯಾಟೊ ಅಷ್ಟೇ. ಇದು ಸಿಂಪಲ್ ರೆಸಿಪಿ. ಮಶ್ರೂಮ್ಗೆ ಫಸ್ಟ್ ನಾವು ಸಾಸಿವೆ ಹಾಕೊಳ್ತಾ ಇದೀವಿ, ಎಣ್ಣೆ ಹಾಕಿ. ನೆಕ್ಸ್ಟ್ ಈಗ ಆನಿಯನ್, ಹಸಿ ಮೆಣಸು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋಬೇಕು. ಸೊ ಇದು ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಸ್ವಲ್ಪ ಉಪ್ಪು ಹಾಕೊಳ್ಳಿ, ನಾವು ಕಲ್ಲುಪ್ಪು ಹಾಕೊಂಡಿದೀವಿ. ನೆಕ್ಸ್ಟ್ ಒಂಚೂರು ಟರ್ಮರಿಕ್, ಬೇಕಾದ್ರೆ
ಎಂತ ಚಿಲ್ಲಿ ಪೌಡರ್, ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಒಂಚೂರು ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್. ಗೈಸ್, ಇದು ಬಂದ್ಬಿಟ್ಟು ಆಯಿಸ್ಟರ್ ಮಶ್ರೂಮು. ಈ ತರ ಇರುತ್ತೆ, ಇಷ್ಟ ಅಗಲ ಇರುತ್ತೆ. ಬಟನ್ ಮಶ್ರೂಮ್ ಬೇರೆ ತರ ಬರುತ್ತೆ. ಸೊ ಇದನ್ನ ನಾವು ಫ್ರೈ ಅಥವಾ ಸಾಂಬಾರ್ ಮಾಡ್ಬೋದು ಅಷ್ಟೇ. ಬಿರಿಯಾನಿ ಮಾಡಕ್ ಆಗಲ್ಲ ಇದರಲ್ಲಿ. ಬಟನ್ ಮಶ್ರೂಮ್ ಮಾಡೋದು. ಚೆನ್ನಾಗಿ ಫ್ರೈ ಆದ್ಮೇಲೆ ನೆಕ್ಸ್ಟ್ ಇದನ್ನ ಹಾಕೊಂತೀವಿ. ಮತ್ತೆ ಇದಕ್ಕೆ ಕ್ಯಾಪ್ಸಿಕಮ್ ಎಲ್ಲ ಆಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮೀನ್ ಸಾಂಬಾರಿನ ಕುರಿತಾರೆ ಇಲ್ಲಿ ಮಶ್ರೂಮ್ ಹಾಕಿದ್ದೀವಿ. ಇನ್ನೊಂದು ಮಶ್ರೂಮ್ ಫ್ರೈ ಮಿಕ್ಸ್ ಇಟ್ಟಾದ್ರೆ ಮಶ್ರೂಮ್ ರೆಡಿ. நல்லா இருக்கா? நல்ல இப்போ ஆயில் ಕಮ್ಮಿ ಆಗಿದೆ. ಓಕೆ ಓಕೆ. ಪೆಪ್ಪರ್ ಪೌಡರ್ ಹಾಕೊಂಡಿದ್ದಾರೆ ಇವರು. ನೋಡಿ, ಸ್ಪೆಷಲ್ ಫಿಶ್ ಗೈಸ್, ಇದು ರೆಡಿ. ಇದೊಂಚೂರು ಹಾಕ್ಬೇಕು. ರೆಡಿ. ಸೊ ಗೈಸ್, ಇದು ರೆಡಿ ಆಗಿದೆ ನೋಡಿ. ಇದು ಕೂಡ ರೆಡಿ ಆಗಿದೆ ಗೈಸ್. ಇವಾಗ ತಾನೇ ಊಟ ಎಲ್ಲ ಆಯ್ತು. ಈಗ ನಿಮ್ಗೆ ಏನೋ ಒಂದು ತೋರಿಸ್ತೀನಿ. ಕೋಳಿ ಹಿಡ್ಕೊಂಡವನೇ. ನಿನ್ನಂಗೆ ಆಡ್ದಲ್ಲ, ನಾಯಿ ಬಂದದವ. ನಾಯಿ ಮೊನ್ನೊಂದೇ ಗೈಸ್ ನೋಡಿ, ನಿಮಗೆ ಕೋಳಿ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಗೂಡಿಯಿಂದ ಇಲ್ಲಿ ಒಳಗಡೆ ತಂದಾನೆ. ಓಯ್ ಕೋಳಿ ಮ್ಯಾನ್, ಹಲೋ ಹಲೋ ಸರ್. ಹವಿ ಸರ್ ಕೋಳಿ. ಬಿಡ್ಬೇಡ ಕೋಳಿನ, ಹೋಗ್ಬಿಟ್ಟದೆ. ಬಿಟ್ಟರೆ ಹೋದೆ.